ಇಷ್ಟ್ ಚೆನ್ನಾಗಿರೋ ಹೆಂಡತಿ ಇದ್ರು ಆಂಟಿ ಸವಾಸ ಮಾಡ್ತೀರಾ, ನೀವೇ ಸರಿ ಇಲ್ಲ ಹುಡುಗರು. ನಾನ್ ಯಾರ್ ಸಹವಾಸನು ಮಾಡಿಲ್ಲ ಕಣೆ. ನಿಮ್ಮಂತ ಹುಡುಗಿರೆ ನಮ್ಮಂತ ಹುಡುಗರು ನಮ್ಮ ಮನೆ ಕರ್ಸಿ ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಮಂಚ ಕಟ್ಟಾಕ್ಬಿಟ್ಟು ಪೆಟ್ರೋಲ್ ಸುರಿದು ಸಾಯ್ಸಾಕ್ಬಿಡ್ತಾರೆ. ಏಯ್ ಹೇಯ್ ಬೇಡ ನೋಡು. ಬೇಕು ನೋಡು. ಗಂಡ ಹೆಂಡತಿ ಮಧ್ಯೆ ಮೂರನೆಯವರು ಬಂದು ಸಂಬಂಧ ಇಟ್ಟುಕೊಳ್ಳೋ ಈ ಕಾಲದಲ್ಲಿ ಟಾಮ್ ಅಂಡ್ ಜೆರಿ ತರ ಜಗಳ ಆಡೋ ಈ ಜೋಡಿ ನೋಡಿ ನಾವೇನ್ ಕಲಿಬಹುದು, ಬನ್ನಿ ನೋಡೋಣ. ಯಾರ್ದು ಮೆಸೇಜು? ಶುರುವಾಯ್ತು ಇವಳ್ದು ಇನ್ವೆಸ್ಟಿಗೇಷನ್. ಏನು ಹೊಸ ಹುಡ್ಗಿನಾ? ಹ ಏಯ್ ಸುಮ್ನೆ ಇರು ಕಣೆ, ಅದು ಆಫೀಸು ವರ್ಕ್ ಅದು. ನೀನೇನು ಏನೇನೋ ಹೇಳ್ಬೇಡ, ಸುಮ್ನೆ ಇರು. ನೀನಿರುವಾಗ ಬೇರೆ ಹುಡುಗಿ ಯಾಕೆ ನನಗೆ? ಮದ್ವೆ ಆಗಿ 3 ವರ್ಷ ಆಯ್ತು, ಇನ್ನು ಫೋನ್ಗೆ ಪಾಸ್ವರ್ಡ್ ಹಾಕಿದ್ಯಾ? ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಂಬಿಕೆ ಅಲ್ಲ ಕಣೆ, ಆದ್ರೆ ಸ್ವಲ್ಪ ಪ್ರೈವಸಿ ಅಂತ ಬೇಕಲ್ವಾ? ಹೌದಾ, ಸರಿ. ಹಾಗಾದ್ರೆ ಇನ್ಮೇಲೆ ಅಡ್ಗೆ ಮನೆ ನನ್ ಪ್ರೈವಸಿ. ಊಟ ಬೇಕು ಅಂದ್ರೆ OTP ಕಳಿಸ್ತೀನಿ, ಎಂಟರ್ ಮಾಡಿ ತಿನ್ನು, ಸರಿನಾ? ಅಯ್ಯೋ ದೇವ್ರೆ, ಊಟಕ್ಕೂ OTPನಾ? ಯಾರೋ ಬಂದಂಗಾಯ್ತು ಕಣೆ. ಯಾರು ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಈ ತರ ಪ್ಲೇಟ್ ಚೇಂಜ್ ಮಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಸುಮ್ನೆ ಹೋಗಿ ಮಲ್ಕೋ. ನನ್ ಪಕ್ಕ ಮಲ್ಕೊಳಕ್ಕೆ ನಾಟಕ ಆಡ್ತಾವನೆ. ಅಯ್ಯೋ ನನಗ್ ಭ್ರಮೆ ಅನ್ಸುತ್ತೆ. ಇವತ್ತು ಇವಳ ಜೊತೆ ಮಲ್ಗಕ್ ಬಿಡಲ್ಲ. ಇಷ್ಟು ಬೇಗ ಬೆಳಗಾಯ್ತಾ? ಇವಾಗ ತಾನೇ ಮಲ್ಕೊಂಡೆ. ಅಯ್ಯೋ ಇವತ್ತು ಸೂರ್ಯ ಬೇಗ ಬಂದ್ಬಿಟ್ಟಿದ್ದಾನೆ. ರಶ್ಮಿ, ರಶ್ಮಿ, ಅಯ್ಯೋ ಹೊಟ್ಟೆ ಹಸಿತಾ ಇದೆ, ಎಲ್ಲೋದ್ಲಿ ಇವಳು? ಬ್ರೇಕ್ಫಾಸ್ಟ್ ಬೇಕಂದ್ರೆ ನನಗೆ ಹಂಗ್ರಿ ಅಂತ SMS ಮಾಡು, OTP ಬರುತ್ತೆ. ಅಯ್ಯೋ ಏನ್ ನನ್ ಕರ್ಮನು. ಹಂಗ್ರಿ. OTP ಬಂತು. ಏನು? I love you 143. I love you 143. I love you 143. ಇದೆ. OTP ಸಿಕ್ತು. ಇನ್ನೂ ಒಂದು ಚೀಟಿ ಇದೆ ಹಿಂದೆ. ಊಟ ಬೇಕಂದ್ರೆ ಪ್ರೀತಿಯಿಂದ ಕೇಳು. ಇವಳು ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದೀನೋ. ರಶ್ಮಿ, ರಶ್ಮಿ, ಭಜಲೆ ರಾಮ ನಾಮ ಸುಖಧಾಮ, ಭಜಲೆ ನೋಡು, ನನಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಬಂದು ಊಟ ಕೊಡು. ಯಾರೋ ಬಂದಂಗಾಯ್ತು ಕಣೋ. ಪ್ಲೇಟ್ ಚೇಂಜ್ ಮಾಡಬೇಡ, ಸುಮ್ನೆ ಬಂದು ಊಟ ಕೊಡು. ನನ್ ಡೈಲಾಗ್ ನನಗೇನಾ?
ಇವನಿಗೆ ನಮ್ಮ ಆನಿವರ್ಸರಿ ಅನ್ನೋದು ನೆನ್ಪಿಲ್ಲ. ಈ ದಿನನೂ ನನಗೆ ಬೈತಾ ಇದ್ದ ನೀವ್ನು. ಇರ್ಲಿ ಮಾಡ್ತೀನಿ. ಮದ್ವೆ ಅಂತ ಆಗ್ಲೇಬಾರ್ದಪ್ಪ. ನೆಮ್ಮದಿಯಾಗಿದ್ದೆ ಬ್ಯಾಚುಲರ್ ಲೈಫಲ್ಲಿ. 5,000 ರೂಪಾಯಿ ಡೆಬಿಟೆಡಾ? 5,000 ಕಟ್ಟಾಗಿದೆ ನನ್ನ ಫೋನಲ್ಲಿ. ಏನ್ ಆರ್ಡರ್ ಮಾಡಿದ್ಯಾ ನೀನು? ನಿನ್ನೆ ಇದನ್ನೇನ ನೀನ್ ಮಾಡ್ತಾ ಇದ್ದಿದ್ದು? ಅದು ಅದು ಏನ್ ಆರ್ಡರ್ ಮಾಡಿದ್ಯಾ? ಅದು ನಿನ್ಗೆ ಸರ್ಪ್ರೈಸ್ ಕಣೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ನನ್ ದುಡ್ಡು ತಗೊಂಡು ನನಗೆ ಸರ್ಪ್ರೈಸ್ ಕೊಡ್ತೀಯ ನೀನು? ಓ, ನಿನ್ನೆ ರಾತ್ರಿ ಇದೇನಾ ನೀನ್ ಮಾಡ್ತಾ ಇದ್ದಿದ್ ಮೆಸೇಜು? ನಾನ್ ಇವಾಗ್ಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಪೊಲೀಸಾ? ನಾನ್ ನಿನ್ ಗಂಡ ಕಣೆ. ಏಯ್! ಇರು ಚೂರು ಕುಡ್ಕೊಂತೀನಿ, ಆಮೇಲೆ ಬೈ. ಏನ್ ಕುಡಿಯೋದು? ನಾನ್ ದುಡಿಯೋದು, ನೀನ್ ಖರ್ಚು ಮಾಡೋದಾ? ಹೋಗ್ ಪಾತ್ರೆ ತೊಳೆಯೋಗು. ಮೇಡಮ್ ಪಾರ್ಸಲ್ ತಗೊಳ್ಳಿ. ಪಾರ್ಸಲ್? ಏನೋ ಇದು? ಚಿನ್ನದ ಸರ ಆರ್ಡರ್ ಮಾಡಿದ್ಯಾ? ಇದಕ್ಕೆ 5,000 ಅಷ್ಟೇನಾ? ಆಕ್ಚುಲಿ ಅದಕ್ಕೆ 30,000. ನನ್ನ ಹತ್ರ 25,000 ಇತ್ತು. ಇನ್ನು 5,000 ನಿನ್ನ ಅಕೌಂಟಿಂದ ತಗೊಂಡೆ. ಇವತ್ತು ನಮ್ಮ ಆನಿವರ್ಸರಿ ಅಲ್ವಾ, ಅದಕ್ಕೆ ನಿನ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕಂತ ಅನ್ನಿಸ್ತಾ ಇತ್ತು. ಕ್ಷಮಿಸಿ ಬಿಡು ನನ್ನ. ನನ್ನನ್ನು ಕ್ಷಮಿಸ್ಬಿಡಿ. ತಪ್ಪು ತಿಳ್ಕೊಂಡು ನಿಮ್ ಮೇಲೆ ಏನೇನೋ ಹೇಳ್ಬಿಟ್ಟೆ, ಏನೇನೋ ಮಾಡ್ಬಿಟ್ಟೆ. ಸಾರಿ ಕಣೆ, ಐ ಲವ್ ಯು. ಇದನ್ನೇನ ನೀವು ಸಸ್ಪೆನ್ಸ್ ಆಗಿ ಇಟ್ಟಿದ್ದು? ನಿನ್ನೆ ರಾತ್ರಿ ಜಸ್ಟ್ ಒಂದ್ ಮಾತು ಹೇಳಿದ್ರೆ ಸಾಕಾಗ್ತಿತ್ತಲ್ವಾ? ಒಂದು ಮಾತು ಹೇಳಿದ್ರೆ ಅದು ಸರ್ಪ್ರೈಸ್ ಹೆಂಗಾಗುತ್ತೆ? ಇವತ್ತಿಂದ ನನ್ನ ಫೋನ್ ಪಾಸ್ವರ್ಡ್ ನಮ್ಮಿಬ್ಬರ ಆನಿವರ್ಸರಿ ಡೇಟ್. ಇನ್ಮೇಲೆ ನನ್ನ ಊಟಕ್ಕೂ ಯಾವುದೇ OTP ಇರಲ್ಲ. ನನ್ ಲೈಫ್ ಟೈಮ್ OTP ನೀನೆ. ಹೇಯ್, ಯಾರೇ ಅದು? ಆಗ್ಲೇ ನಿಮ್ಗೆ ಹೇಳ್ದೆ ನಾನು, ಏನೋ ಸೌಂಡ್ ಆಗ್ತಿದೆ ಕಿಟಕಿ ಹತ್ರ ಅಂತ. ನಾನ್ ನೆನ್ನೆ ಹೇಳ್ದೆ ತಾನೆ ನಿನಗೆ. ಬನ್ನಿ ನೋಡೋಣ ಯಾರಂತ. ಏಯ್ ಏಯ್, ಯಾರು ನೀನು? ನಿಂತ್ಕೊಳ್ಳ ಅಲ್ಲಿ. ಬಾಯಿಲಿ, ಯಾರು ನೀನು? ಅಣ್ಣ, ನಮ್ಮ ಮನೇಲಿ ನನಗೆ ಮದ್ವೆ ಮಾಡಿಸ್ತಾ ಇದಾರೆ. ಅದಕ್ಕೆ ಮದ್ವೆ ಆಗಿರೋ ಲೈಫ್ ಹೆಂಗಿರುತ್ತೆ ಅಂತ ನೋಡಕ್ ಬಂದೆ. ಎಕ್ಸ್ಪೀರಿಯನ್ಸ್. ಥೂ ನಿನ್ನ, ಎಂತೆಂತವ್ರು ಭೂಮಿ ಮೇಲೆ ಇದ್ದಾರೆ ಕಣೆ.
ಏಯ್ ಇನ್ನೊಂದ್ಸಲಿ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ನೋಡು ತಲೆ ಕಟ್ ಮಾಡ್ಬಿಡ್ತೀನಿ. ಮಗನೇ ತಲೆ ಮಾತ್ರ ಅಲ್ಲಣ್ಣ, ಇನ್ ಮುಂದೆ ಈ ಕಡೆ ತಿಕ್ಕಾನು ಹಾಕಲ್ಲ ಅಣ್ಣ. ಬರ್ತೀನಣ್ಣ. ನಿಮ್ಮಿಬ್ಬರನ್ನು ನೋಡಿ ನನ್ ಜೀವಮಾನದಲ್ಲಿ ಮದ್ವೆನೇ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ಬಾರೆ ಮಲ್ಕೊಳ್ಳೋಣ ನಾವು. ಗಂಡ ಹೆಂಡತಿ ಮಧ್ಯೆ ಜಗಳ ಕಾಮನ್. ಜಗಳದಿಂದ ಪ್ರೀತಿ ಜಾಸ್ತಿ ಆಗ್ಬೇಕೇ ಹೊರತು ಜಗಳನೇ ಜೀವನ ಆಗ್ಬಾರ್ದು.